ಈ ವರ್ಷ ಸಿಕ್ಕಾಪಟ್ಟೆ ಬಿಸಿಲಿದೆ. ಹೊರಗಡೆನೆ ಇಷ್ಟು ಬಿಸಿಲು ಇರ್ಬೇಕಾದ್ರೆ ನಮ್ ದೇಹದಲ್ಲಿ ಇನ್ನೆಷ್ಟು ಹೀಟ್ ಇರ್ಬೋದಲ್ವಾ? ಇದಕ್ಕೆ ಅಂತ ಹೇಳಿ ನಾನು ಸಿಂಪಲ್ ಆಗಿ ಒಂದು ನಿಮ್ಗೆ ಸೊಲ್ಯೂಷನ್ ತಗೊಂಡ್ ಬಂದಿದ್ದೀನಿ. ಅದೇನಪ್ಪಾ ಅಂತ ಹೇಳಿದ್ರೆ ಪ್ರಾಣಾಯಾಮ, ಶೀತಕಾರಿ. ಅದು ಹೇಗ್ ಮಾಡ್ಬೇಕು, ಅದರಿಂದ ಏನೇನ್ ಯೂಸ್ ಆಗುತ್ತೆ, ಏನೇನು ದುಷ್ಪರಿಣಾಮ ಇದೆ, ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ನೀವು ಮಾಡಬೇಕಾದ್ರೆ ಜಾಗ ತುಂಬಾ ನೀಟ್ ಆಗಿರ್ಬೇಕು. ಅಂದ್ರೆ ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ಇದು ಬೆಟರ್. ನೀವೇನಾದ್ರೂ ಹಳ್ಳಿ ಇದೀರಾ, ಓಕೆ. ಬಟ್ ಸಿಟಿಲಿ ಏನಾದ್ರು ಇದೀರಾ ಅಂತ ಹೇಳಿದ್ರೆ ನಿಮ್ಗೆ ಟೆರೆಸ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ ಏರ್ ತುಂಬಾ ಫ್ರೆಶ್ ಆಗಿರುತ್ತೆ. ಇದನ್ನ ಯಾಕೆ ಮಾಡ್ಬೇಕು ಅಂತ ಹೇಳ್ತೀನಿ. ಇದು ನಿಮ್ ಬಾಡಿನ ಮತ್ತೆ ಮನಸ್ಸನ್ನ ಕೂಲ್ ಮಾಡುತ್ತೆ. ಎಷ್ಟು ಬಾರಿ ಮಾಡ್ಬೇಕು ಅಂತ ಹೇಳಿದ್ರೆ ಮಾರ್ನಿಂಗ್ ನೀವು ಇದನ್ನ ಮಾಡಿದ್ರೆ ಬೆಟರ್. ಮತ್ತೆ ಯಾರಿಗೆ ಸೆನ್ಸಿಟಿವಿಟಿ ಇರುತ್ತೆ ಹಲ್ಲಲ್ಲಿ ಏನಾದ್ರು ನಿಮ್ಗೆ ಕ್ಯಾವಿಟೀಸ್ ಇದೆಯಾ, ದಯವಿಟ್ಟು ಇದನ್ನ ಮಾಡ್ಲೇಬೇಡಿ. ನೀವು ಯಾವ್ದೇ ಒಂದು ಪ್ರಾಣಾಯಾಮ ಮಾಡೋಕ್ಕಿಂತ ಮುಂಚೆ 6 ಅವರ್ ಮುಂಚೆ ನೀವು ಅದಕ್ಕೋಸ್ಕರ ಇದು ಮಾರ್ನಿಂಗ್ ಬೆಟರ್. ಇಲ್ಲ ಈವ್ನಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಖಾಲಿ ಹೊಟ್ಟೆಲ್ ಮಾಡಬೇಕಾಗುತ್ತೆ. 6 ಅವರ್ ಮುಂಚೆ ನೀವು ಊಟನ ಮಾಡಬೇಕು. ಇದರಿಂದ ಏನೆಲ್ಲ ಯೂಸ್ ಅಂತ ಹೇಳಿದ್ರೆ ನಿಮ್ ದೇಹನ ಮನಸ್ಸನ್ನ ಕೂಲ್ ಮಾಡುತ್ತೆ. ಜೀರ್ಣಕ್ರಿಯೆಯಲ್ಲಿ ತುಂಬಾ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಇದು ಕಡಿಮೆ ಮಾಡುತ್ತೆ. ಮೇನ್ ಥಿಂಗ್, ಇವಾಗಂತೂ ನಿದ್ರೆ ಬರ್ತಾರಲ್ಲ ಕೆಲವ್ರಿಗಂತೂ, ಅಂತವ್ರಿಗಂತೂ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ. ತಡ ಹೇಗ್ ಮಾಡೋದು ಅಂತ ನೋಡೋಣ. ನಮಸ್ಕಾರ. ನಾನಿವತ್ತು ನಿಮ್ಗೆ ಶೀತಕಾರಿ ಪ್ರಾಣಾಯಾಮ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟೆ ತೋರಿಸ್ಕೊಡಿ. ಯಾವುದೇ ಒಂದು ಆಸನ ಆಗ್ಲಿ ಅಥವಾ ಪ್ರಾಣಾಯಾಮ ಮಾಡೋಕ್ಕಿಂತ ಮುಂಚೆ ನಮ್ಮ ಪೋಸ್ಚರ್, ಬಾಡಿ ಪೋಸ್ಚರ್ ನಾವು ಹೇಗೆ ಕೂತ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವತ್ತು ಈ ತರ ಕೂತ್ಕೊಳ್ಳೋದಾಗ್ಲಿ ಆ ತರ ಎಲ್ಲ ಮಾಡ್ಕೊತೀವಿ. ಜಸ್ಟ್ ನಿಮ್ ಬಾಡಿ ಸ್ಟ್ರೈಟ್ ಆಗಿರ್ಬೇಕು. ಪ್ರಾಣಾಯಾಮ ಆಗ್ಲಿ ಅಥವಾ ನೀವು ಯಾವ್ದೇ ಆಸನ ಮಾಡ್ಬೇಕಾದ್ರೂ ಅಷ್ಟೇ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ, ಸುಖಾಸನ ಅಥವಾ ವಜ್ರಾಸನ, ಯಾವ್ದು ಬೇಕಾದ್ರೂ ಜ್ಞಾನ ಮುದ್ರದಲ್ಲಿ ಕೂತ್ಕೊಂಡು ಕೈನ ಸ್ಟ್ರೈಟ್ ಮಾಡಿ ಬೆನ್ನನ್ನ ನೇರವಾಗಿ ಇಟ್ಕೊಳ್ಳೋದ್ರಿಂದಾಗಿ ನೀವು ಬೆನ್ನು ಗೂನ ಆಗೋದು ಅಥವಾ ಇಲ್ಲಾಂದ್ರೆ ಫೈನಲ್ ನಿಮ್ದು ಬೆಂಡ್ ಆಗೋದು ಆ ತರ ಯಾವುದೇ ರೀತಿ ತೊಂದರೆಗಳು. ಮೊದಲನೇದಾಗಿ ನೀವು ನಾವು ಬಾಯಿಲ್ ಮಾಡೋದ್ರಿಂದಾಗಿ ನಿಮ್ಮ ಸುತ್ತಮುತ್ತ ತುಂಬಾ ಡೆಸ್ಟ್ ಇರಬಾರ್ದು. ನೀಟಾಗಿರೋ ಪ್ಲೇಸ್ ನ ಚೂಸ್ ಮಾಡ್ಕೊಳ್ಳಿ. ಅದು ಮಾರ್ನಿಂಗ್ ಆದ್ರೆ ಇನ್ನೂ ಬೆಟರ್ ಆಗುತ್ತೆ. ನಾವು ಬಾಯಿಲ್ ಮಾಡೋದ್ರಿಂದಾಗಿ ಅದು ಫಿಲ್ಟರ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಅದನ್ನ ತುಂಬಾ ಪ್ಲೇಸ್ ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಮೊದಲನೇದಾಗಿ ನಾಲ್ಗೆ, ನಾವು ಫಸ್ಟ್ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು, ನಾಲ್ಗೆನ ಈ ತರ ಶೇಪ್ ಮಾಡ್ಕೊಬೇಕಾಗುತ್ತೆ. ಈ ತರ ಶೇಪ್ ಮಾಡ್ಕೊಂಡು ಜೋರಾಗಿ ಬ್ರೀತ್ ತಗೊಬೇಕು. ಬ್ರೀತ್ ತಗೊಬೇಕಾದ್ರೆ ನಿಮ್ಮ ಹೊಟ್ಟೆ ಅಬ್ಡಮನ್ ಏನಿರುತ್ತೆ ಅದು ಹೊರಗೆ ಬರ್ಬೇಕು. ನೀವು ಬ್ರೀತ್ ನ ತಗೊಬೇಕಾದ್ರೆ ಅಬ್ಡಮನ್ ಮೂವ್ ಆಗ್ಬೇಕು, ಔಟ್ ಸೈಡ್ ಮೂವ್ ಆಗ್ಬೇಕು. ಮೌತ್ ನ ಕ್ಲೋಸ್ ಮಾಡಿ. ನೀವು ಎಷ್ಟು ಬ್ರೀತ್ ನ ತಗೊಂತೀರಾ ಅಷ್ಟು ಬ್ರೀತ್ ಅಂತ. ಊಟ ಹೇಗ್ ಮಾಡಿದಾಗ ನೀವು ಚೂ ಮಾಡಿದ್ಮೇಲೆ ನುಂಗ್ಕೊಂತೀರಾ, ಆ ತರ ನುಂಗ್ಕೊಂಡಾಗ ನಿಮ್ಗೆ ಕೂಲ್ ಫೀಲ್ ಆಗುತ್ತೆ. ಇಲ್ಲಿ ಕೂಲ್ ಆಗ್ತಾ ಇರುತ್ತೆ. ನೀವು ಕಂಟಿನ್ಯೂಸ್ ಮಾಡ್ಕೊಂಡು ಹೋದಾಗ ಅದು ಹೊಟ್ಟೆವರೆಗೂ ಬಂದಾಗ ಕೂಲ್ ಅಂತ ನಿಮ್ಗೆ ಫೀಲ್ ಆಗುತ್ತೆ. ಈಗ ನಾನು ಮಾಡ್ತೀನಿ, ನೋಡ್ತಾರೆ. ಇನ್ಹೇಲ್ ಮಾಡಿದಾಗ ನಾನು ನಾಲ್ಗೆನ ಆಚೆ ಬರ್ತಿದ್ದೆ. ಎಕ್ಸೇಲ್ ಮಾಡ್ಬೇಕಾದ್ರೆ ಫುಲ್ ಸ್ಟಾಪ್ ಮಾಡಿ ಹೊಟ್ಟೆ ಒಳಗಡೆ ತಗೊಂಡು ಏನ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಅದನ್ನ ಎಕ್ಸೇಲ್, ಮೂಗಿಂದ ಎಕ್ಸೇಲ್ ಮಾಡ್ತಾ ಬರ್ಬೇಕು. ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದಾಗ ನಿಮ್ಗೆ ನಿಮ್ ಬಾಡಿಲಿರೋ ಹೀಟ್ ಕಡಿಮೆ ಆಗಿ ನಿಮ್ ಬಾಡಿ ಕೂಲ್ ಅನ್ಸುತ್ತೆ. ನಿಮ್ಗೆ ಅಬ್ಸರ್ವ್ ಮಾಡಿ ನೋಡಿ, 5 ರೌಂಡ್ ಮಾಡಿ, ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ನನ್ನ ಪೇಜ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾರು ಇದು ಯೂಸ್ ಆಗುತ್ತೆ ಅಂತ ನಿಮ್ ಫ್ರೆಂಡ್ ಗಳಿಗೆ, ಯಾರಿಗಾರು ಬಾಡಿ ಹೀಟ್ ಆಗಿದ್ದವ್ರಿಗೆ ಇದನ್ನ ಶೇರ್ ಮಾಡಿ. ನಮಸ್ಕಾರ.